ಮಗ ಇವತ್ತು ಸುಬ್ಬಿ ಮನೆಗೆ ಬರ್ತಿದ್ದಾಳೆ ಕಣೋ. ಒಂದು ಅರ್ಥದಲ್ಲಿ ಸಿಹಿನೇ ಮನೆಗೆ ಬರ್ತಿದ್ದಾಳೆ. ಖುಷಿ ಪಡೋ ಟೈಮಲ್ಲಿ ಯಾಕೋ ಕಣ್ಣೀರು ಹಾಕ್ತಿದ್ಯಾ? ಸುಬ್ಬಿನ ನಾವು ಮನೆ ಕರ್ಕೊಂಡ್ ಬರ್ತಾ ಇದೀವೋ, ಆದ್ರೆ ಸುಬ್ಬಿ ನನ್ನ ಮಗಳ ಜಾಗನ ತುಂಬದಕ್ಕಾಗುತ್ತೆ. ನನ್ನ ಮಗಳು ಸಿಹಿಗೆ ರಿಪ್ಲೇಸ್ಮೆಂಟ್ ಇದೆ. ಹೌದು, ನನ್ ರೀಪ್ಲೇಸ್ಮೆಂಟ್ ಅಂದ್ರೆ ಅದು ಸುಬ್ಬಿನೇ. ಅವಳು ಬಂದ್ರೆ ಸೀತಮ್ಮ ಸರಿ ಹೋಗ್ತಾಳೆ ಅಂತ ಹೇಳಿ ಯಾಕೋ ಶಂಕರ್? ನನ್ನ ಮಗಳಿಗೆ ನಾನು ಒಂದ್ ಮಾತು ಹೇಳಿಲ್ಲ ಕಣೋ. ಅವಳ ಜಾಗಕ್ಕೆ ಇನ್ಯಾನೋ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ. ಅದೇ ನಂಗೆ ಒಂಥರ ಗಿಲ್ಟ್ ಕಾಡ್ತಿದೆ ಅಶೋಕ. ಮಗ, ನಮ್ಗಿವಾಗ ಏನ್ ಇಂಪಾರ್ಟೆಂಟ್ ಹೇಳು? ಸೀತಾ ಹೆಲ್ತ್ ಅಲ್ವಾ? ಸೀತಾ ಸರಿ ಹೋಗ್ಬೇಕಲ್ವಾ? ಅದಕ್ಕೆ ಅಂತ ನಾವು ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ದಕ್ಕೆ ಅದನ್ನ ಸೀತಾ ಸಿಹಿ ಅಂತ ಒಪ್ಕೊಳ್ಳೇ ಇಲ್ಲ. ಆದ್ರೆ ಸುಬ್ಬಿನ ಸೀತಾ ಸಿಹಿ ಅಂತಾನೆ ಅನ್ಕೊಂಡಿದ್ದಾಳೆ. ಸುಬ್ಬಿನ ನಾವು ಮನೆ ಕರ್ಕೊಂಡ್ ಬಂದ್ರೆ ಸೀತಾ ಖಂಡಿತ ಸರಿ ಹೋಗ್ತಾಳೆ. ಅಲ್ಲಿ ಸೂರಿ ನೋಡಿದ್ರೆ ಒಂದು ವಾರ ಆಯ್ತು, ನಾನು ಕೊಟ್ಟಿದ್ದ ಟೈಮ್ ಮುಗೀತು, ಸೀತನ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಇಲ್ಲ ಮಗ, ಎಟ್ ಎನಿ ಕಾಸ್ಟ್ ನಾನು ಸೀತನ ಹಾಸ್ಪಿಟಲ್ಗಂತೂ ಸೇರಿಸಲ್ಲ. ಅದಕ್ಕೆ ಕಣೋ ಹೇಳ್ತಿರೋದು, ಹೋಗಿ ಸುಬ್ಬಿನ ಕರ್ಕೊಂಡ್ ಬರೋಣ ಅಂತ. ಯಾ ಮಗ, ಸೀತಾ ಸರಿ ಹೋದ್ರೆ ಸಾಕು ಕಣೋ. ಸರಿ ಹೋಗ್ತಾಳೆ. ಸೀತಾ ಸರಿ ಹೋಗ್ತಾಳ? ಹೇಗಪ್ಪು? ಚಿಕ್ಕಿ, ಅದನ್ನ ನಾನು ಬಂದು ಚಿಕ್ಕಿ, ನೀವು ಇಲ್ಲೇ ಇದ್ರಾ? ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರಾ? ಇಲ್ಲ, ಸೀತಾ ಸರಿ ಹೋಗ್ತಾಳೆ ಅನ್ನೋ ಮಾತು ಕಿವಿಗೆ ಬಿತ್ತು. ಏನ್ ವಿಷಯ ಅಪ್ಪು? ಚಿಕ್ಕಿ, ಅದನ್ನ ಬಂದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗೆಲ್ಲೋ ಅರ್ಜೆಂಟಾಗಿ ಹೋಗ್ಬೇಕು, ಹೋಗಿ ಬರ್ತೀವಿ. ನಿಮ್ಮ ಆಶೀರ್ವಾದ ಬೇಕು ಚಿಕ್ಕಿ, ಬ್ಲೆಸ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ನಾವು ಅದೇನು ಮಾಡಕ್ಕೆ ಹೊರಟಿದ್ದೀವಿ ಅಂತ ರಾಮನ್ ಬಾಯಿ ಬಿಡ್ಸಕ್ಕೆ ನೋಡಿದ್ರಲ್ಲ ಚಿಕ್ಕಿ, ನನ್ನ ಗೆಳೆಯ ತುಂಬ ಚುರುಕಾಗಿದ್ದಾನೆ. ಮೊದಲಿನ ಥರ ಎಲ್ಲ ಬಾಯಿ ಬಿಡಲ್ಲ. ಸರ್ ಪ್ಲೀಸ್ ಇಟ್ ಸರ್. ನಿಮ್ಗೋಸ್ಕರ ಬಟ್ಟೆ ತಂದಿದ್ದೀನಿ. ಪರವಾಗಿಲ್ಲ, ತಗೊಳ್ಳಿ, ಸಂಕೋಚ ಪಟ್ಕೋಬೇಡಿ. ತಗೊಳ್ಳಿ, ಏನಾಗಲ್ಲ, ಪ್ಲೀಸ್. ತಗೊಳ್ಳಿ, ನಿಮಗೋಸ್ಕರ ಫ್ರೂಟ್ಸ್ ತಗೊಳ್ಳಿ. ಸುಬ್ಬಿಯಲ್ಲಿ ಕಾಣ್ತಾ ಇಲ್ಲ? ಎಲ್ಲಿ ಸುಬ್ಬಲಕ್ಷ್ಮಿ ಆಟಾಡಕ್ಕೆ ಹೋಗಿದ್ದಾಳ? ಸರ್, ಅದು ಸುಬ್ಬಿ ಇಲ್ಲ. ಇಲ್ಲ ಅಂದ್ರೆ ನೋಡಿ, ನಮ್ಮನ್ನು ಆಟ ಆಡಿಸ್ಬೇಡಿ. ನಮ್ಮ ಹತ್ರ ನಿಜವಾಗ್ಲೂ ಟೈಮ್ ಇಲ್ಲ. ನಾವು ಇವತ್ತು ಸುಬ್ಬಿನ ಮನೆ ಕರ್ಕೊಂಡು ಹೋಗ್ಬೇಕು. ಕರೀರಿ ಪ್ಲೀಸ್. ಸರ್, ನಾವು ನಿಜನೇ ಹೇಳ್ತಾ ಇದ್ದೀವಿ. ಸುಬ್ಬಿ ಮತ್ತೆ ತಾತ ಮನೇಲಿಲ್ಲ. ಮನೇಲಿಲ್ಲ ಅಂದ್ರೆ ಸುಬ್ಬೆ, ಸುಬ್ಬೆ. ಓ ಓ ಓ ಓ ಓ ಭಾರ್ಗೋ, ಏನ್ ಭಾರ್ಗೋ ಇದು? ಮ್ಯಾಚ್ ಮುಗ್ದೋಗಿರೋ ಸ್ಟೇಡಿಯಂ ತರ ಮನೆ ಖಾಲಿ ಹೊಡಿತಾ ಇದೆ. ಎರಡು ಟೀಮ್ ಕ್ಯಾಪ್ಟನ್ಗಳು, ಒಂದು ಕ್ಯಾಪ್ಟನ್ ಸೀತಾ, ಇನ್ನೊಂದು ಕ್ಯಾಪ್ಟನ್ ನೀನು, ಇಬ್ಬರೇ ಇದ್ದೀರಾ. ಮ್ಯಾಚ್ ರೆಫ್ರಿ ಅಪ್ಪಾಜಿ ಎಲ್ಲೋದ್ರು? ಈ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಸಾಧನಾ, ಅವಳೇ ಹೋದ್ಲು? ನಿಮ್ಮ ಅಪ್ಪಾಜಿ
ಮ್ಯಾಚ್ ರೆಫ್ರಿ. ಇವತ್ತು ಮಂತ್ಲಿ ಚೆಕಪ್ ಇತ್ತು, ಅದಕ್ಕೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಸಾಧನನ ಜೊತೆ ಕಳಿಸ್ಕೊಟ್ಟಿದ್ದೀನಿ. ಓಹೋ, ಅಂದರೆ ಯಾವುದೋ ಹೊಸ ಗೇಮ್ ಪ್ಲ್ಯಾನ್ ಮಾಡಿದ್ಯಾ ಅಂತ ಆಯಿತು. ಗೇಮ್ ಪ್ಲಾನ್ ಮಾಡ್ತಾ ಇರೋದು ನಾನಲ್ಲ, ರಾಮ ಮತ್ತೆ ಅಶೋಕ. ಸೀತಾ ಹುಷಾರಾಗ್ತಾಳೆ ಅಂತ ತುಂಬ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾ ಇದ್ದಾನೆ. ಅದು ಹೇಗೆ ಭಾರ್ಗು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಆ ರಾಮನ ಬಾಯಿಗೆ ಬೀಗ ಹಾಕಿಸಿ ಅಶೋಕ ನನಗೆ ಯಾವುದೇ ಕ್ಲೂ ಸಿಗದೆ ಇರೋ ಹಾಗೆ ಆಟ ಆಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಸೀತಾ ಮಾತ್ರ ಸರಿ ಹೋಗಬಾರ್ದು. ಸರಿ, ಈಗ ಅದಕ್ಕೆ ನಿನ್ನ ಸ್ಟ್ರಾಟರ್ಜಿ ಏನು? ರಾಮನ್ ಪ್ಲಾನ್ ವರ್ಕ್ ಆಗೋದಕ್ಕೂ ಮುಂಚೆ ಸೀತಾ ಹಾಸ್ಪಿಟ್ಲಿಗೆ ಸೇರಬೇಕು. ಅಂದರೆ ರಾಮ ಮಾಯಾಜಿಂಕೆನ ಹಿಡ್ಕೊಂಬರೋದಕ್ಕೂ ಮುಂಚೆ ಹಾಸ್ಪಿಟ್ಲವರು ಪುಷ್ಪಕ ವಿಮಾನದಲ್ಲಿ ಸೀತನ ಅಂತ ಎತ್ತಾಕೊಂಡು ಹೋಗಬೇಕು. ಕರೆಕ್ಟಾ? ನಿನ್ಗೊಂದು ಹಾಸ್ಪಿಟಲ್ ನಂಬರ್ ಕಳಿಸಿದ್ದೀನಿ, ಅವ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ನಾನು ಯಾವುದೋ ಕ್ಲೈಂಟ್ ಮೆಸೇಜ್ ಅಂದ್ಕೊಂಡೆ, ನೀನು ಮೆಸೇಜ್ ಮಾಡ್ಬಿಟ್ಟಿದ್ಯಾ? ಆದರೆ ಈಗ ಸೀತಾ ಸರಿಯಾಗಿದ್ದಾಳಲ್ಲ ಭಾರ್ಗು? ಈಗ ಸರಿ ಇದ್ದಾಳೆ. ಫೋನ್ ಮಾಡು. ನಿನಗಿವೆಲ್ಲ ಅರ್ಥ ಆಗಲ್ಲ, ಹೇಳಿದ ಕೆಲಸ ಮಾತ್ರ ಮಾಡು.